ಮನೆ ದೊಡ್ಡದಾಗಿರಲಿ ಚಿಕ್ಕದಾಗಿರಲಿ ಹೆಣ್ಮಕ್ಳಿಗೆ ಅಡುಗೆ ಮನೆಯೇ ಅರಮನೆ ಆಗಿರುತ್ತೆ. ಯಾಕೆ ಅಂತಂದರೆ ದಿನದಲ್ಲಿ ತುಂಬ ಟೈಮ್ ನಾವು ಕಳೆಯೋದು ಅಡುಗೆ ಮನೆಯಲ್ಲೇ. ಸೊ ಹಾಗಾಗಿ ತಿಂಗಳಿಗೊಮ್ಮೆ ಆದರೂ ಅಡುಗೆ ಮನೆಯನ್ನು ಈ ರೀತಿ ಸ್ವಚ್ಛ ಮಾಡಿಕೊಂಡ್ರೆ ತುಂಬಾ ಸ್ವಚ್ಛವಾಗಿರುತ್ತೆ. ಅಡುಗೆ ಮನೆ ಸ್ವಚ್ಛವಾಗಿದ್ದರೆ ಮನೆಯಲ್ಲಿರುವಂತಹ ಎಲ್ಲರ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ನಾನು ಫಾಲೋ ಮಾಡುವಂಥ ಕೆಲವೊಂದಿಷ್ಟು ಟಿಪ್ಸನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ಕೌಂಟರ್ ಟಾಪ್ ಮೇಲೆ ಇರುವಂತಹ ಎಲ್ಲ ವಸ್ತುವನ್ನು ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾನು ವಿಂಡೋ ಆಗಿರ್ಬೋದು ಅಥವಾ ಈ ಥರ ಯಾರಾದರೂ ಎಕ್ಸಿಸ್ಟ್ ಫ್ಯಾನ್ ಆಗಿದ್ದರೆ ಅದನ್ನು ಹೇಗೆ ಕ್ಲೀನ್ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ತುಂಬಾ ಹಾರ್ಡ್ ಸ್ಟೇನ್ ಆಗಿದೆ ಆಯಿಲ್ದು. ಇದನ್ನು ಕ್ಲೀನ್ ಮಾಡೋದಕ್ಕೆ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಡೊಮೆಕ್ಸ್ ಆಗಿರ್ಬೋದು ಅಥವಾ ಆರ್ಪಿಕ್ ಯಾವುದಾದ್ರೂ ಸರಿ ಯೂಸ್ ಮಾಡಿ. ಇಷ್ಟೇ ಹಾರ್ಡ್ ಆಯಿಲ್ ಸ್ಟೇನ್ ಆಗಿದ್ರೂ ಹೋಗುತ್ತೆ. ಇದನ್ನು ಕಿಚನ್ಗೆ ಅಂತಲೇ ಒಂದು ಸ್ಮಾಲ್ ಬಾಕ್ಸ್ ಏನಾದರೂ ತರಿಸಿ ಇಟ್ಕೊಂಡ್ರೆ ಒಳ್ಳೆಯದು. ಇದನ್ನು ಸ್ಟೀಲ್ ನಾರಲ್ಲೇ ಸ್ಕ್ರಬ್ ಮಾಡಬೇಕು, ಇಲ್ಲಾಂದರೆ ಆಯಿಲ್ ಸ್ಟೈನ್ ಹೋಗೋದಿಲ್ಲ, ಅಲ್ಲೇ ಸ್ಟಕ್ ಆಗಿರೋ ಥರ ಇರುತ್ತೆ. ತುಂಬ ಜಾಸ್ತಿ ಎಫರ್ಟ್ ಹಾಕಿ ಉಜ್ಜಬೇಕಂತ ಏನಿಲ್ಲ, ಲೈಟಾಗಿ ನೀವು ಸ್ಕ್ರಬ್ ಮಾಡಿದ್ರೆ ಸಾಕು. ಎಷ್ಟು ಹಾರ್ಡ್ ಸ್ಟೇನ್ ಇದೆ ಅದೆಲ್ಲ ಕ್ಲಿಯರಾಗಿ ಹೋಗಿಬಿಡುತ್ತೆ. ಎಕ್ಸಿಸ್ಟ್ ಫ್ಯಾನ್ ಕೂಡ ಸೇಮ್ ಮೆಥಡಲ್ಲೇ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ವಿಂಡೋ ಗ್ರಿಲ್ ಎಲ್ಲ ಕೂಡ ಅದರಲ್ಲೇ ವಾಶ್ ಮಾಡಿಕೊಂಡೆ. ಅಡುಗೆ ಮನೆ ಕ್ಲೀನ್ ಮಾಡೋದಕ್ಕೆ ಆದಷ್ಟು ಬಿಸಿ ನೀರನ್ನು ಯೂಸ್ ಮಾಡಿ. ಬಿಸಿ ನೀರು ಯೂಸ್ ಮಾಡೋದ್ರಿಂದ ಎಣ್ಣೆ ಕರೆ ಈಸಿಯಾಗಿ ಹೋಗುತ್ತೆ. ಅದೇ ರೀತಿ ಸ್ಲೈಡಿಂಗ್ ವಿಂಡೋ ಇರ್ಬೋದು, ಗ್ಲಾಸಸ್ ಏನು ಹಾಕ್ಸಿರ್ತೀರ ಅದನ್ನು ಎರಡೂ ಸೈಡು ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಡಸ್ಟ್ ಇರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ವಿಂಡೋ ಹತ್ರ. ಸೊ ನೀವೇ ನೋಡ್ತಾ ಇರ್ಬೋದು ಡಿಫ್ರೆನ್ಸ್ ಎಷ್ಟು ಚೇಂಜ್ ಇದೆ. ಫಸ್ಟ್ ಇರೋದಕ್ಕೂ ಇವಾಗಲಿರೋದಕ್ಕೂ ಆಲ್ಮೋಸ್ಟ್ ಎಲ್ಲ ರೀತಿಯ ಎಣ್ಣೆ ಕರೆ ಹೋಗಿದೆ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನಾನು ಮೇಲಿಂದ ಕ್ಲೀನ್ ಮಾಡ್ಕೊತಾ ಬರ್ತೀನಿ. ಮೇಲಿರೋ ಕ್ಯಾಬಿನೆಟ್ಸು ಎಲ್ಲ ವಾಶ್ ಮಾಡೋಂಗಿದ್ರೆ ಮಾಡ್ಕೊಳ್ಳಿ. ಮಂತ್ಲಿ ವಾಶ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಹಾಗಾಗಿ ವಾಶ್ ಮಾಡ್ತಾಯಿಲ್ಲ. ಹ್ಯಾಂಡಲ್ಸನ್ನು ಕ್ಲೀನ್ ಮಾಡಬೇಕಾಗತ್ತೆ. ಅಲ್ಲಿ ಕೂಡ ಆಯಿಲ್ ಕರೆ ಧೂಳು ಎಲ್ಲ ಹೋಗಿ ಸೇರಿಕೊಂಡಿರುತ್ತೆ. ಅದಕ್ಕೆ ನಾನು ಪೇಸ್ಟ್ ಯೂಸ್ ಮಾಡಿದ್ದೀನಿ. ವೇಸ್ಟ್ ನೀವು ಬಿಸಾಕುವಂಥ ಪೇಸ್ಟ್ ಇದ್ದರೆ ಅದನ್ನು ಬಿಸಾಕಬೇಡಿ. ಈ ಥರ ಮಂತ್ಲಿ ಕ್ಲೀನಿಂಗ್ ಟೈಮಲ್ಲಿ ಯೂಸ್ ಮಾಡ್ಕೊಳ್ಳೋಕ್ಕಾಗತ್ತೆ. ಹಾಗೆ ಕ್ಯಾಬಿನೆಟ್ಸ್ ಎಲ್ಲ ಕೂಡ ಅಷ್ಟೇ ಲೈಟಾಗಿ ಸ್ಕ್ರಬ್ ಮಾಡ್ತಾಯಿದ್ದೀನಿ. ಅಲ್ಲಿ ಕೂಡ ಆಯಿಲ್ ಸ್ಟೇನ್ ಉಳಿಯುತ್ತೆ ನನಗೆ ಎಕ್ಸಿಸ್ಟ್ ಫ್ಯಾನ್ ಇಲ್ದಲೇ ಇರೋದಕ್ಕೆ. ಹಾಗೆ ಬಿಸಿ ನೀರಲ್ಲಿ ಎಲ್ಲನೂ ಕೂಡ ಒರೆಸ್ಕೊತಾ ಇದ್ದೀನಿ. ಸೋಪಿನ ಪುಡಿ ಯೂಸ್ ಮಾಡಿದ್ದೀನಿ ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ. ಕ್ಯಾಬಿನೆಟ್ಸ್ ಮೇಲ್ಗಡೆ ಕಟ್ಟೆ ಅಂತ ಏನಿರುತ್ತೆ ಅಲ್ಲಿ ಕೂಡ ನೀವು ಕ್ಲೀನ್ ಮಾಡಬೇಕು. ಅಲ್ಲಿ ಜಾಸ್ತಿ ಹೋಗಿ ಧೂಳು ಕೂರ್ತಿರುತ್ತೆ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಸ್ಟೆಪ್ ಕ್ಯಾಬಿನೆಟ್ಸ್ ಇದ್ದರೆ ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ಳೋಣ. ಯಾವಾಗಲೂ ಅಷ್ಟೇ ಮನೆ ಕ್ಲೀನ್ ಮಾಡಬೇಕಾದ್ರೂ ಅಡುಗೆ ಮನೆ ಕ್ಲೀನ್ ಮಾಡಬೇಕಂದ್ರೂ ಮೇಲಿಂದ ಕೆಳಗಡೆ ಕ್ಲೀನ್ ಮಾಡ್ಕೊತಾ ಬಂದರೆ ಡಸ್ಟ್ ಕ್ಲೀನಾಗಿ ಹೋಗುತ್ತೆ. ಕೆಲಸ ಕಮ್ಮಿ ಅನಿಸುತ್ತೆ ಹಾಗಾಗಿ. ಸೊ ಸೆಕೆಂಡ್ ಸ್ಟೆಪ್ ಕ್ಯಾಬಿನೆಟ್ಸ್ ಎಲ್ಲ ಕೂಡ ಒರೆಸ್ಕೊಂಡಿದ್ದೀನಿ ವಾಟರ್ ಫಿಲ್ಟರಿಂದನೂ ಕೂಡ. ಈಗ ನಾನು ಟೈಲ್ಸ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ. ಅದಕ್ಕೆ ನಾನು ಫ್ಲೋರ್ ಕ್ಲೀನರ್ನ ಯೂಸ್ ಮಾಡ್ತಾಯಿದ್ದೀನಿ. ಬಿಸಿ ನೀರಲ್ಲಿ ಬಟ್ಟೆನ ಚೆನ್ನಾಗಿ ಸ್ಕ್ವೀಸ್ ಮಾಡಿಬಿಟ್ಟು ಎಂಡ್ಬಿಟ್ಟು ಬಟ್ಟೆ ಮೇಲೆ ನೀವು ಲೈಝಾಲ್ ಆಗಿರ್ಬೋದು, ನೀವು ಫ್ಲೋರ್ ಕ್ಲೀನರ್ ಯಾವುದು ಯೂಸ್ ಮಾಡ್ತೀರೋ ಅದನ್ನು ಹಾಕ್ಕೊಂಡು ಬರೀ ಫ್ಲೋರ್ ಕ್ಲೀನರಲ್ಲೇ ಆ ಟೈಲ್ಸನ್ನು ಕ್ಲೀನಾಗಿ ಒರೆಸ್ಕೊಳ್ಳಿ. ಅದಾದಮೇಲೆ ಇನ್ನೊಂದು ಸರಿ ಬಿಸಿ ನೀರಲ್ಲಿ ಬಟ್ಟೆಯನ್ನು ಜಾಲಿಸ್ಕೊಂಡು ಮತ್ತೆ ಒರೆಸ್ಕೊಂಡ್ರೆ ಟೈಲ್ಸ್ ತುಂಬಾ ಶೈನಿಂಗ್ ಬರುತ್ತೆ. ಅದರಲ್ಲಿ ಏನೇ ಕರೆ ಇದ್ರೂ ಕೂಡ ಆರಾಮಾಗಿ ಕ್ಲೀನ್ ಆಗುತ್ತೆ. ಟೈಲ್ಸ್ ಅಷ್ಟೇ ಅಲ್ಲ, ಸ್ವಿಚ್ ಬೋರ್ಡ್ ಕೂಡ ಅಷ್ಟೇ ನೀವು ಈ ಫ್ಲೋರ್ ಕ್ಲೀನರಲ್ಲೇ ಕ್ಲೀನ್ ಮಾಡ್ಕೋಬೋದು. ನೆಕ್ಸ್ಟ್ ಸ್ಟೆಪ್ ಬಂದು ನಾನು ಟೈಲ್ಸ್ ಎಲ್ಲ ಕ್ಲೀನ್ ಆದಮೇಲೆ ಗ್ಯಾಸ್ ಸ್ಟವನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸ್ಟೀಲ್ ಇರೋ ಕಡೆ ಸ್ಟೀಲ್ ನಾರಲ್ಲಿ ಅದನ್ನು ಸ್ಕ್ರಬ್ ಮಾಡಿ. ಗ್ಲಾಸ್ ಇರೋವಂಥ ಸೈಡಲ್ಲೆಲ್ಲ ಸ್ಟೀಲ್ ನಾರು ಯೂಸ್ ಮಾಡೋದು ಬೇಡ, ಸ್ಕ್ರ್ಯಾಚಸ್ ಬಿಡೋ ಚಾನ್ಸಸ್ ಇರುತ್ತೆ. ವಿಮ್ ಜೆಲ್ ಅಥವಾ ನೀವು ಯಾವುದು ಡಿಶ್ ವಾಶ್ ಯೂಸ್ ಮಾಡೋದಕ್ಕೆ ಬಳಸ್ತೀರೋ ಅದರಲ್ಲೇ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೋಬೋದು. ಹಾಗೆ ಕಾರ್ನರ್ ಪಾಯಿಂಟ್ ಯಾವಾಗಲೂ ಕ್ಲೀನ್ ಮಾಡೋಕ್ಕಾಗಲ್ಲ. ಸೊ ಮಂತ್ಲಿ ಒನ್ಸ್ ಈ ಥರ ಬ್ರಷಲ್ಲಾದ್ರೂ ಸರಿ ಇದು ಮಾಡೋದ್ರಿಂದ ಅಲ್ಲಿ ಏನಾದರೂ ಕ್ಲಾಟ್ ಆಗೋದಿದ್ದರೆ ಅದು ಕ್ಲಿಯರಾಗಿ ಹೋಗುತ್ತೆ.
ಆಮೇಲೆ ತುಂಬ ಡೀಪಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳ್ಬೋದು. ಆ ಒಂದು ಕಾರ್ನರಲ್ಲಿ ನೀವು ಎಡ್ಜಲ್ಲಿ ಏನು ನೋಡ್ತಾ ಇದ್ದೀರಾ ಅಲ್ಲೆಲ್ಲ ಕೂಡ ನೀವು ಸ್ಟೀಲ್ನರೆಲ್ಲ ಬೇರೆ ಏನರಲ್ಲೂ ಉಜ್ಜಿದ್ರೂ ಹೋಗೋದಿಲ್ಲ. ಈ ಥರ ಒಂದು ಬ್ರಷ್ ಇಟ್ಕೊಂಡು ಬ್ರಷಲ್ಲಿ ಕ್ಲೀನ್ ಮಾಡ್ಕೊಳ್ಳಿ. ಈ ಥರ ಕಾರ್ನರ್ಸ್ ಎಲ್ಲ ಇರುತ್ತಲ್ಲ. ಬಿಸಿ ನೀರು ಯೂಸ್ ಮಾಡ್ತೀನಿ ಅಂತ ಅಂದರೆ ನೀವು ಮೇಲ್ಗಡೆ ಟಾಪ್ಗೆ ಏನು ಕ್ಲೀನ್ ಮಾಡಿದ್ರೆ ಅದಾದಮೇಲೆ ಬಿಸಿ ನೀರನ್ನು ಚೇಂಜ್ ಮಾಡ್ಕೊಳ್ಳಿ. ಅಂದರೆ ಒಂದೊಂದು ಸ್ಟೆಪ್ಗೂ ಕೂಡ ನೀವು ನೀರನ್ನು ಚೇಂಜ್ ಮಾಡಬೇಕು. ಇಲ್ಲಾಂದರೆ ಆ ಒಂದು ಪ್ಲೇಸಲ್ಲಿರುವಂತಹ ಧೂಳು, ಆಯಿಲ್ ಸ್ಟೇನು ಇನ್ನೊಂದು ಸರಿ ಬೇರೆ ಕ್ಲೀನ್ ಮಾಡಬೇಕಾದ್ರೆ ಅಲ್ಲಿ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಕ್ಲೀನ್ ಮಾಡ್ತಾ ಮಾಡ್ತಾ ಬಿಸಿನೀರನ್ನು ಕೂಡ ನೀವು ಚೇಂಜ್ ಮಾಡ್ತಾ ಇರಬೇಕು. ಇಲ್ಲಿಗೆ ನಂದು ಸ್ಟವ್ ಎಲ್ಲ ಕ್ಲೀನಾಗಿದೆ. ನಾನಿಲ್ಲಿ ಯಾವುದೇ ರೀತಿಯ ಮೈಕ್ರೋಫೈಬರ್ ಬಟ್ಟೆ ಆಗಲಿ ಮತ್ತೊಂದಾಗಲಿ ಯೂಸ್ ಮಾಡೋದಿಲ್ಲ. ಪ್ಯೂರ್ ಕಾಟನ್ ಬಟ್ಟೆಯನ್ನೇ ಯೂಸ್ ಮಾಡ್ತೀನಿ. ಇದು ನೀರನ್ನು ತುಂಬ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ನೀವೇ ನೋಡ್ತಾ ಇದ್ದೀರಲ್ಲ, ಒಂದು ಒಣಗಿರೋದು, ಒಂದು ಡ್ರೈ, 2 ಕಾಟನ್ ಬಟ್ಟೆಯನ್ನು ಯೂಸ್ ಮಾಡಿ ನಾನು ಕಿಚನ್ನ ಕ್ಲೀನ್ ಮಾಡ್ಕೋತೀನಿ ಅಷ್ಟೇ. ಅದಾದಮೇಲೆ ಸ್ಟವ್ ಕೆಳಗಡೆ ಕ್ಲೀನ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್. ಎವ್ರಿ ಡೇ ನೀವು ಇದನ್ನು ಕ್ಲೀನ್ ಮಾಡಬೇಕಾಗತ್ತೆ. ಈಗ ನಾನು ಆ ಒಂದು ಏನು ಬ್ಲ್ಯಾಕ್ ಕಲರ್ ಸ್ಟೋನ್ ಏನಿದೆ ಅದನ್ನೆಲ್ಲ ಕೂಡ ಸ್ಕ್ರಬ್ ಮಾಡಿ ಫುಲ್ಲಾಗಿ ಕ್ಲೀನ್ ಮಾಡ್ಕೋತೀನಿ. ಈಗ ಅದಷ್ಟು ಕ್ಲೀನ್ ಆಯಿತು. ನೆಕ್ಸ್ಟ್ ಸ್ಟೆಪ್ ಬಂದು ನಾನು ಒಂದು ಬರ್ನರ್ನ ಕ್ಲೀನ್ ಮಾಡೋದಕ್ಕೆ ಒಂದು ಐಡಿಯಾ ಹೇಳ್ತಾ ಇದ್ದೀನಿ. ಈ ಒಂದು ಟಿಪ್ಸ್ ಯೂಸ್ ಮಾಡಿ. ಇದು ಬಂದುಬಿಟ್ಟು ನಾನು ಸಪ್ರೇಟ್ ಕಿಚನ್ ಕ್ಲೀನಿಂಗ್ಗೆ ಅಂತ ತರಿಸಿರೋದು. ಈ ಬರ್ನರನ್ನು ಈ ಥರ ಡೊಮೆಕ್ಸ್ ಆಗಿರ್ಬೋದು ಅಥವಾ ಆರ್ಪಿಕ್ ಆಗಿರ್ಬೋದು ನೀವು ಹಾಕೋದ್ರಿಂದ ವಿತಿನ್ 1 ಮಿನಿಟ್ಸಲ್ಲಿ ಬರ್ನರ್ ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ. ಇದನ್ನು ಮಂತ್ಲಿ ಒನ್ಸ್ ಯಾಕೆ ಮಾಡಬೇಕು ಅಂತಂದರೆ ಬರ್ನರ್ ಹೋಗಿ ಬ್ಲಾಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಗ್ಯಾಸ್ ನೀಟಾಗಿ ಬರೋದಿಲ್ಲ, ಗ್ಯಾಸ್ ಫ್ಲೇಮ್ ಎಲ್ಲ ಕಡಿಮೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಮಂತ್ಲಿ ಒಂದ್ಸರಿ ಈ ಥರ ಬರ್ನರ್ನೆಲ್ಲ ಕ್ಲೀನ್ ಮಾಡೋದು ಒಳ್ಳೆಯದು. 1 ಮಿನಿಟ್ಸ್ ಅಷ್ಟೇ, ಜಾಸ್ತಿ ನೀವು ಸೋಕ್ ಮಾಡೋದಕ್ಕೆ ಬಿಡಬಾರ್ದು. 1 ಮಿನಿಟಲ್ಲಿ ಇದನ್ನು ಸ್ಕ್ರಬ್ ಮಾಡ್ಕೊಂಬಿಡಿ ಈ ಥರ ಸ್ಟೀಲ್ ನಾರಲ್ಲಿ. ಅದರಲ್ಲಿ ಕೂಡ ಆಯಿಲ್ ಸ್ಟೇನ್ ಇರುತ್ತೆ. ಬೇಕಂದರೆ ಸ್ವಲ್ಪ ಲೈಟಾಗಿ ಲಾಸ್ಟಲ್ಲಿ ವಿಮ್ ಜೆಲ್ಲಲ್ಲಿ ಕ್ಲೀನ್ ಮಾಡ್ಕೊಳ್ಳಿ. ಸೊ ನೀವೇ ನೋಡ್ತಾ ಇರ್ಬೋದು ಡಿಫ್ರೆನ್ಸ್ ಎಷ್ಟು ಬೇಗ ವಿತಿನ್ 1 ಮಿನಿಟ್ಸಲ್ಲೇ ಬರ್ನರ್ ಕಲರ್ ಕೂಡ ಚೇಂಜ್ ಆಗುತ್ತೆ, ಹೋಲ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ಇದೊಂದು ಟಿಪ್ಸ್. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮದು ಏನಾದರೂ ಈ ಥರ ಡಿಶ್ ವಾಶ್ ಸ್ಟ್ಯಾಂಡ್ ಇರ್ಬೋದು ಅಥವಾ ಆಯಿಲ್ ಇಡೋದಕ್ಕೆ ಸ್ಟ್ಯಾಂಡ್ ಇಟ್ಟಿದ್ರೆ ಅದರ ಎಕ್ಸ್ಟ್ರಾ ಸ್ಟ್ಯಾಂಡು ಅಥವಾ ಕಿಚನ್ಗೆ ಬರ್ನರ್ ಜೊತೆ ಇಟ್ಟಿರುವಂತಹ ಸ್ಟೀಲ್ ಕೆಳಗಡೆ ಇದೆಯಲ್ಲ ಅದು ಎಲ್ಲನೂ ಕೂಡ ಒಮ್ಮೆಲೆ ಕ್ಲೀನ್ ಮಾಡ್ಕೊಂಬಿಡಿ. ಹಾಗೆ ತುಂಬ ಜನ ಕೇಳ್ತಾ ಇದ್ರೆ ಇದನ್ನು ಯಾವ ರೀತಿ ಇಡೋದು ಅಂತ ಹೇಳ್ಬಿಟ್ಟು, ಇದನ್ನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಈ ವಿಡಿಯೋ ಕೆಳಗಡೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಂದರೆ ತೊಗೋಬೋದು. ಇದಕ್ಕಿಂತ ಬೆಟರ್ ಆಪ್ಷನ್ ಅಂದರೆ ಸ್ಟೀಲ್ನದ್ದೆಲ್ಲ ಬರುತ್ತೆ, ಅದು ಇವಾಗ ಚೆನ್ನಾಗಿದೆ ಅನಿಸುತ್ತೆ. ಪ್ಲಾಸ್ಟಿಕ್ಕಿಗಿಂತ ಸ್ಟೀಲ್ದೇ ತೊಗೊಳ್ಳಿ. ನಾನು ಇದಕ್ಕಿಂತ ಸ್ಟೀಲ್ನ ರೆಫರ್ ಮಾಡ್ತೀನಿ. ಅದಾದಮೇಲೆ ಉಳಿದಿರುವಂತಹ ಪೇಸ್ಟಲ್ಲೇ ನಾನು ಈ ಒಂದು ಹ್ಯಾಂಡಲ್ಸ್ನೆಲ್ಲ ಕಿಚನ್ದು ಟ್ಯಾಪ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಯಾಕೆ ವಿಮ್ ಜೆಲ್ಲಲ್ಲಿ ಕ್ಲೀನ್ ಮಾಡಬಾರ್ದಾ ಅಥವಾ ಲೈಝೋಲ್ ಡೊಮೆಕ್ಸ್ ಏನಾದರೂ ಕ್ಲೀನ್ ಮಾಡ್ಬೋದಲ್ವಾ ಅಂತ. ಸೊ ಅದರಿಂದ ಸ್ಟೀಲ್ದು ಕಲರ್ ಕಂಪ್ಲೀಟಾಗಿ ಶೇಡ್ ಆಗುತ್ತೆ, ಶೈನಿಂಗ್ ಬರೋದಿಲ್ಲ. ಈ ಥರ ನೀವು ಪೇಸ್ಟ್ ಹಾಕಿ ಕ್ಲೀನ್ ಮಾಡೋದ್ರಿಂದ ವೇಸ್ಟ್ ಆಗುವಂಥ ಪೇಸ್ಟ್ ಕೂಡ ಯೂಸ್ ಆಗುತ್ತೆ. ಶೈನಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ಟ್ಯಾಪ್ದು. ಸೊ ಇದಷ್ಟೇ ಅಲ್ಲ, ನಿಮ್ದು ಏನಾದರೂ ಮನೆಯಲ್ಲಿ ಪೇಸ್ಟ್ ಖಾಲಿ ಆಗಿರೋದು ಬಿಸಾಕೋದಿದೆ ಅಂತಂದರೆ ಅದರಲ್ಲಿ ಸ್ವಲ್ಪನಾದರೂ ಉಳಿದಿರುತ್ತೆ, ಅದನ್ನ ಓಪನ್ ಮಾಡಿ ಈ ಥರ ನೀವು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ನಾವು ಪಾತ್ರೆ ಇಡುವಂತಹ ಜಾಗದಲ್ಲಿ ಹಾರ್ಡ್ ವಾಟರ್ ಸ್ಟೇನ್ ಅಂತೂ ಯಾವಾಗಲೂ ಇರುತ್ತೆ. ಯಾಕೆಂದರೆ ನಾವು ಅಲ್ಲಿ ಬ್ಯಾಸ್ಕೆಟನ್ನು ಎನಿ ಟೈಮ್ ಯೂಸ್ ಮಾಡೋದ್ರಿಂದ. ಸೊ ಮಂತ್ಲಿ ಒನ್ಸ್ ಈ ಥರ ಡೊಮೆಕ್ಸ್ ಆಗಲಿ ಆರ್ಪಿಕ್ ಆಗಲಿ ಹಾಕ್ಬಿಟ್ಟು ನೀವು ಚೆನ್ನಾಗಿ ಸ್ಕ್ರಬ್ ಮಾಡೋದ್ರಿಂದ ಆ ಒಂದು ಹಾರ್ಡ್ ಸ್ಟೇನ್ ಏನಿದೆ ಅದು ಈಸಿಯಾಗಿ ರಿಮೂವ್ ಆಗುತ್ತೆ. ಜಸ್ಟ್ ಒಂದು 2 ಮಿನಿಟ್ಸ್ ನೀವು ಹಾಕಿ ಬಿಟ್ಟರೆ ನೋಡ್ಬೋದು ಹಾರ್ಡ್ ಸ್ಟೇನ್ ಕಂಪ್ಲೀಟಾಗಿ ಹೋಗಿದೆ. ಇದಾದಮೇಲೆ ನಾನು ಮೇಯ್ನ್ ಸಿಂಕನ್ನು ಕ್ಲೀನ್ ಮಾಡ್ಕೋತೀನಿ. ಇದು ವಾರಕ್ಕೊಮ್ಮೆನಾದರೂ ಮಾಡಲೇಬೇಕು ನೀವು, ಯಾಕೆಂದರೆ ತುಂಬ ಜರ್ಮ್ಸ್ ಆಗಲಿ ಕಾಕ್ರೋಚ್ ಆಗಲಿ ಜಾಸ್ತಿ ಆಗೋದು ಈ ಸಿಂಕಿಂದಾನೆ. ಸೊ ಹಾಗಾಗಿ ವೀಕ್ಲಿ ಒನ್ಸ್ ಮಾಡಿ. ನಾನು ಮಂತ್ಲಿ ಒನ್ಸ್ ಡ್ರೈನ್ ಕ್ಲೀನರನ್ನು ಹಾಕ್ತೀನಿ ಆ ಪೈಪೆಲ್ಲ ಕ್ಲೀನ್ ಆಗೋದಕ್ಕೆ. ಸೊ ಈಗ ಹಾಕಿಲ್ಲ, ಇದಕ್ಕೆ ನಾನು ಸೋಡಾ, ಸ್ವಲ್ಪ ಉಪ್ಪು, ವಿನಿಗರನ್ನು ಹಾಕ್ತಾಯಿದ್ದೀನಿ. ಯಾವುದೇ ರೀತಿಯ ಏನು ಜರ್ಮ್ಸ್ ಏನಾದರೂ ಇದ್ದರೆ ಅದೆಲ್ಲ ಸಾಯುತ್ತೆ, ಕಂಪ್ಲೀಟಾಗಿ ಸ್ವಚ್ಛವಾಗುತ್ತೆ. ಇದ್ರ ಜೊತೆಗೆ ಸ್ವಲ್ಪ
ನೀವು ಲೆಮನ್ ಏನಾದರೂ ಕಟ್ ಮಾಡಿರೋದು ಸ್ಲೈಸಸ್ ಇದ್ದರೆ ಅದನ್ನು ಚೆನ್ನಾಗಿ ಸ್ಕ್ರಬ್ ಮಾಡಿದ್ರೆ ಕೂಡ ಸ್ಟೀಲೆಲ್ಲ ತುಂಬ ಚೆನ್ನಾಗಾಗತ್ತೆ. ಇದಕ್ಕೆ ಸ್ವಲ್ಪ ವಿಮ್ ಜೆಲ್ ಕೂಡ ಹಾಕ್ಕೊಂಡು ನೀವು ಸ್ಕ್ರಬ್ ಮಾಡ್ಕೊಳ್ಳಿ. ಬೇಸಿಂದು ಏನಿದೆ ಸ್ಟೀಲ್ ಅದು ಶೈನಿಂಗ್ ಚೆನ್ನಾಗಿ ಬರುತ್ತೆ. ಮಂತ್ಲಿ ಒನ್ಸ್ ಆದರೂ ನೀವು ಡೀಪ್ ಕ್ಲೀನಲ್ಲಿ ಈ ಥರ ಮಾಡ್ಕೊಳ್ಳಿ. ಇಲ್ಲ ವೀಕ್ಲಿ ಒನ್ಸ್ ಮಾಡೋದು ತುಂಬ ಒಳ್ಳೆಯದು. ಯಾಕೆ ಅಂದರೆ ನಾವು ಊಟದ ಎಕ್ಸ್ಟ್ರಾ ತಟ್ಟೆ ಎಲ್ಲ ಅಲ್ಲೇ ಹಾಕೋದ್ರಿಂದ ನಮ್ಮದು ಹೆಲ್ತ್ಗೆ ತುಂಬ ಇಂಪಾರ್ಟೆಂಟ್. ಈ ಸಿಂಕ್ ಎಷ್ಟು ಕ್ಲೀನಾಗಿರುತ್ತೋ ಅಷ್ಟು. ಓವರ್ ನೈಟ್ ಯಾರೂ ಕೂಡ ಪಾತ್ರೆನ ಸಿಂಕಲ್ಲಿ ಬಿಡೋದಕ್ಕೆ ಹೋಗಬೇಡಿ. ಹಾಗೆ ಪ್ರತಿನಿತ್ಯ ನೀವು ನೈಟು ಸ್ಕ್ರಬ್ಗಳು, ಪಾತ್ರೆ ತೊಳೆಯೋ ಸ್ಕ್ರಬ್ಬನ್ನು ಆದಷ್ಟು ಬಿಸಿ ನೀರಲ್ಲಿ ಹಾಕಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೈಟು ಒಣಗೋದಕ್ಕೆ ಬಿಡಿ. ತುಂಬ ಇಂಪಾರ್ಟೆಂಟ್ ಅದೆಲ್ಲ. ಇದಿಷ್ಟು ಚೆನ್ನಾಗಿ ಕ್ಲೀನ್ ಆಯಿತು. ನಾನು ಯಾವಾಗಲೂ ಅಷ್ಟೇ ಸ್ಟೆಪ್ ಬೈ ಸ್ಟೆಪ್ ಕ್ಲೀನ್ ಮಾಡ್ಕೋತಾ ಹೋಗ್ತೀನಿ. ಅದರಿಂದ ನನಗೆ ಕಂಪ್ಲೀಟ್ ಕ್ಲೀನಿಂಗ್ ಆಗೋದು ಗೊತ್ತಾಗುತ್ತೆ. ಸೊ ನೀವೇ ನೋಡ್ತಾ ಇರ್ಬೋದು ಎಷ್ಟು ಶೈನಿಂಗಲ್ಲಿ ಇದೆ ಅಂತ. ಸೊ ಇದು ಕಿಚನ್ ಸ್ಟವ್ ಬರ್ನರ್ ಕ್ಲೀನ್ ಮಾಡೋದಕ್ಕೆ ಈ ಟಿಪ್ಪನ್ನು ಫಾಲೋ ಮಾಡಿ. ತುಂಬ ಹೊಸ ಥರ ಇರುತ್ತೆ, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಆಯಿಲ್ ಕಂಟೈನರಲ್ಲಿ ಯಾವಾಗಲೂ ಅಷ್ಟೇ ಒಂದು 2 ಟಿಶ್ಯೂ ಪೇಪರನ್ನು ಇಟ್ಬಿಟ್ಟು ನೀವು ಆಯಿಲ್ ಬಾಟಲ್ ಆಗಲಿ ಗ್ಲಾಸಸಲ್ಲಿ ಏನು ಇಟ್ಟಿರ್ತೀರ ಅದನ್ನು ಇಡಬೇಕಾಗತ್ತೆ. ಇಲ್ಲ ಅಂತಂದರೆ ಬಾಕ್ಸ್ ಎಲ್ಲ ಆಯಿಲ್ ಆಗಿ ಪದೇ ಪದೇ ಕ್ಲೀನ್ ಮಾಡೋ ಹಾಗಾಗುತ್ತೆ. ಈ ಥರ ಒಂದು ಟಿಶ್ಯೂ ಪೇಪರ್ನ ಇಟ್ಬಿಟ್ಟು ಬಾಟಲನ್ನು ಇಡಿ. ಆಯಿಲ್ ಬಾಟಲ್ನ ಯಾವಾಗಲೂ ವಾಶ್ ಮಾಡೋದಕ್ಕಾಗಲ್ಲ, ಯಾಕೆಂದರೆ ಆಯಿಲ್ನ ನಾವು ಫಿಲ್ ಮಾಡ್ತಾನೆ ಇರ್ತೀವಿ. ಖಾಲಿ ಆಗೋವರೆಗೂ ವೆಯ್ಟ್ ಮಾಡಬೇಕು. ಸೊ ಇದಕ್ಕೊಂದು ಟಿಪ್ ಹೇಳ್ತಾ ಇದ್ದೀನಿ. ಕೋಲ್ಗೇಟ್ ಪೌಡರ್ ಮನೇಲಿದ್ದರೆ ಈ ಥರ ಆಯಿಲ್ ಬಾಟಲ್ ಮೇಲೆ ಸ್ಪ್ರಿಂಕಲ್ ಮಾಡಿ. ಸ್ವಲ್ಪ ಅದು ವೆಟ್ಟಾಗಿದೆ ನಂದು, ಹಾಗಾಗಿ ಸ್ಪ್ರಿಂಕಲ್ ಆಗ್ತಾಯಿಲ್ಲ. ಅದನ್ನು ಇಲ್ಲಾಂದರೆ ಟಿಶ್ಯೂ ಪೇಪರಲ್ಲಿ ಹಾಕ್ಕೊಂಡ್ಬಿಟ್ಟು ಈ ಥರ ಒರೆಸ್ಕೊಂಡ್ರೆ ನೋಡಿ ಆಯಿಲ್ದು ಏನು ಎಕ್ಸ್ಟ್ರಾ ಇದೆ ಆಯಿಲ್ ಅದನ್ನೆಲ್ಲ ಅದು ಅಬ್ಸರ್ವ್ ಮಾಡುತ್ತೆ. ಸೊ ಟಿಶ್ಯೂ ಪೇಪರಲ್ಲಿ ಒರೆಸೋದ್ರಿಂದ ಹೊಸ ಬಾಟಲ್ ಥರ ಕಾಣುತ್ತೆ. ನೀವು ವಾಶ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಯಾವಾಗಾದರೂ ಕಂಪ್ಲೀಟಾಗಿ ಆಯಿಲ್ ಖಾಲಿ ಆದಾಗ ಒಳಗಡೆ ಬಾಟಲ್ನೆಲ್ಲ ನೀವು ನೀಟಾಗಿ ನೀರಲ್ಲಿ ವಾಶ್ ಮಾಡಿ ಡ್ರೈನ್ ಮಾಡಿ ಮತ್ತೆ ಯೂಸ್ ಮಾಡ್ಕೋಬೋದು. ಸೊ ಇದೆಲ್ಲ ಆದಮೇಲೆ ಮತ್ತೆ ಅರೇಂಜ್ ಮಾಡ್ಕೋತಾ ಇದ್ದೀನಿ. ಆ ಸ್ಪೈಸ್ ಬಾಕ್ಸಸ್ನೆಲ್ಲ ನೀವು ಯಾವಾಗಲೂ ಒರೆಸಿಟ್ಕೊಳ್ಳಿ. ಸೊ ಇದಿಷ್ಟು ಆದಮೇಲೆ ನೆಕ್ಸ್ಟು ಕಂಪ್ಲೀಟಾಗಿ ಮೇಲಿಂದ ಎಲ್ಲ ಕ್ಲೀನಾಗಿದೆ. ಕೆಳಗಡೆ ಇರುವಂತಹ ಕ್ಯಾಬಿನೆಟ್ಸ್ ನಾನು ಒರೆಸ್ಕೋತಾ ಇದ್ದೀನಿ. ಅದಕ್ಕೆ ನಾನು ಯಾವಾಗಲೂ ಅಷ್ಟೇ ಒರೆಸ್ಬೇಕಾದ್ರೆ ಸೋಪ್ ಆಗಲಿ ಎಕ್ಸ್ಟ್ರಾ ಏನಾದರೂ ಕಾಲಿನ್ ಆಗಲಿ ಯೂಸ್ ಮಾಡೋದಿಲ್ಲ. ಅದರಿಂದ ಶೈನಿಂಗ್ ಬರೋದಿಲ್ಲ, ಗಾರ್ ಕಾಣಿಸ್ತಾ ಇರುತ್ತೆ, ಬ್ಲರ್ ಆಗಿರುತ್ತೆ. ನಮ್ಮದು ಬಂದುಬಿಟ್ಟು ಗ್ಲಾಸ್ ಫಿನಿಶ್ ಇರೋದ್ರಿಂದ ನಾನು ಸ್ವಲ್ಪ ಆಯಿಲ್ ಯೂಸ್ ಮಾಡಿಬಿಟ್ಟು ಒರೆಸ್ಕೋತೀನಿ. ನೆಕ್ಸ್ಟು ಫೈನಲಾಗಿ ತುಂಬ ಇಂಪಾರ್ಟೆಂಟ್ ಏನಂತಂದರೆ ಮನೆ ಕೆಲಸ ಎಲ್ಲ ಆದಮೇಲೆ ಆ ಒಂದು ಬಟ್ಟೆನ ನೀಟಾಗಿ ಕ್ಲೀನ್ ಮಾಡಬೇಕಲ್ವ. ಕಿಚನ್ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡಿರೋದಕ್ಕೆ ಸ್ವಲ್ಪ ಬಿಸಿ ನೀರಿಗೆ ಸೋಪಿನ ಪುಡಿ, ನಿಂಬೆ ಹಣ್ಣಿನ ರಸನ ಹಾಕಿಬಿಟ್ಟು ಈ ಬಟ್ಟೆನ ನೆನೆ ಹಾಕಿ ಒಂದು 10 ನಿಮಿಷ ನೆನೆ ಹಾಕಿಬಿಟ್ಟು ಒಗೆಯೋದ್ರಿಂದ ಬಟ್ಟೆ ತುಂಬ ಸಾಫ್ಟಾಗಿ ಎಣ್ಣೆ ಕರೆ ಎಲ್ಲ ಹೋಗಿ ನೀಟಾಗುತ್ತೆ. ಪ್ರತಿನಿತ್ಯ ಮಾಡ್ಬೋದು ಇದನ್ನು. ಸೊ ಫೈನಲಿ ನನ್ನ ಅಡುಗೆ ಮನೆ ಕ್ಲೀನಾಗಿದೆ. ಸೊ ಮಂತ್ಲಿ ಡೀಪ್ ಕ್ಲೀನಲ್ಲಿ ಇಷ್ಟಾದರೂ ನೀವು ಮೇಯ್ನಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಕಿಚನ್ ಎವ್ರಿ ಡೇ ಕ್ಲೀನಿಂಗಲ್ಲಿ ತುಂಬ ಈಸಿ ಆಗುತ್ತೆ. ಸೊ ಇನ್ನೂ ಡೀಪ್ ಕ್ಲೀನ್ ಮಾಡ್ತೀನಿ ಅಂದರೆ ಕ್ಯಾಬಿನೆಟ್ಸ್ನೆಲ್ಲ ಕ್ಲೀನ್ ಮಾಡಬೇಕು. ಅದನ್ನು ನಾನು 2 ಮಂತ್ಸ್ಗೊಮ್ಮೆ ಮಾಡ್ಕೋತೀನಿ. ಸೊ ಕೆಳಗಡೆ ಇರುವಂತಹ ಕ್ಯಾಬಿನೆಟ್ಸ್ನೆಲ್ಲ ಓಡಿಸೋದಕ್ಕೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಈ ಟಿಪ್ಸ್ನ ಫಾಲೋ ಮಾಡಿ ನೀವು ಕಿಚನನ್ನು ಕ್ಲೀನ್ ಮಾಡ್ಕೊಳ್ಳಿ. ತುಂಬ ಕ್ಲೀನ್ ಆಗುತ್ತೆ, ಸ್ವಚ್ಛವಾಗುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನನ್ನ ಹೊಸ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಯಾವುದೇ ವಿಡಿಯೋ ಮಿಸ್ ಮಾಡ್ದಲೇ ನೀವು ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್.